ವಿಶ್ವ ಧ್ಯಾನದ ದಿನವಾದ ಡಿಸೆಂಬರ್ 21ರಂದು ವಿಶ್ವಸಂಸ್ಥೆಯಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಅವರು ಮುಖ್ಯ ಭಾಷಣ ಮಾಡಲಿದ್ದು, ನಂತರ ಜಾಗತಿಕ ಧ್ಯಾನ ನೇರ ಪ್ರಸಾರವಾಗಲಿದೆ ಎಂದು ವಸಂತಕುಮಾರ್ ಹೇಳಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪರ್ಮನೆಂಟ್ ಮಿಷನ್ ಆಫ್ ಇಂಡಿಯಾ ಡಿಸೆಂಬರ್ 21ರಂದು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ ಪ್ರಥಮ ವಿಶ್ವ ಧ್ಯಾನದ ದಿನದ ಆಚರಣೆಗೆ ಸಿದ್ಧವಾಗುತ್ತಿದೆ. ಅಂದು ಮಂಗಳೂರಿನ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಸಹಿತ 21 ಕಡೆಗಳಲ್ಲಿ ಧ್ಯಾನದ ದಿನ ಆಚರಣೆ ನಡೆಯಲಿದೆ ಎಂದರು. ಇವಾಗ ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧದ ಒಂದು ಸನ್ನಿವೇಶಗಳು ಆಗ್ತಾ ಇವೆ. ಅದನ್ನು ಯುದ್ಧದಿಂದ ಶಮನ ಮಾಡಲು ಕಷ್ಟ. ಅದಕ್ಕೆ ಅವರು ಹೇಳ್ತಾರೆ, ಧ್ಯಾನದ ಮುಖಾಂತರ ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯನ್ನು ಸಾರಬಹುದು ಅಂತ. ಸೊ ಕಂಟೆಂಟ್ಸ್ ಈ ರೀತಿ ಇದೆ. ವಿಶ್ವ ಧ್ಯಾನದ ದಿನದಂದು ವಿಶ್ವ ಸಂಸ್ಥೆಯಿಂದ ಮುಖ್ಯ ಭಾಷಣ ಮಾಡಲಿರುವ ಶ್ರೀ ರವಿಶಂಕರ್ ಗುರೂಜಿ ಅವರು ಇದರ ನಂತರ ಜಾಗತಿಕ ಧ್ಯಾನವನ್ನು ನೇರ ಪ್ರಸಾರ ಮಾಡಲಿದ್ದಾರೆ. 21 ಡಿಸೆಂಬರ್ 2024 ಭಾರತೀಯ ಸಮಯ 8 ಗಂಟೆಗೆ ಅನೇಕ ಮಿಲಿಯನ್ ಜನರು ವರ್ಲ್ಡ್ ಮೆಡಿಟೇಟ್ ವಿತ್ ಗುರುದೇವ್ ನಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರು ಡಿಸೆಂಬರ್ 18, 2024 ಜಾಗತಿಕ ಆಧ್ಯಾತ್ಮಿಕ ಗುರುಗಳಾದ ಮಾನವತಾವಾದಿಗಳಾದ ಗುರುದೇವ್ ಶ್ರೀ ರವಿಶಂಕರ್ ಅವರು ಡಿಸೆಂಬರ್ 21 ಆನ್ಲೈನಲ್ಲಿ ಧ್ಯಾನ ಮಾಡ್ತಾರೆ. ಅದೇ ರೀತಿ ಆಫ್ಲೈನಲ್ಲಿ ಕೂಡ. ಈಗ ಮಂಗಳೂರಲ್ಲಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ಧ್ಯಾನವನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಾವು ನಿಮ್ಮ ಮುಖಾಂತರ ಒಂದು ಕೇಳಿಕೊಳ್ಳುವುದೇನೆಂದರೆ, ಎಲ್ಲರಿಗೂ ಈ ಧ್ಯಾನದ ವಿಷಯ ತಲುಪಿಸಿ ಎಲ್ಲರೂ ಈ ಧ್ಯಾನವನ್ನು ಮಾಡಿ ಮನಸ್ಸು, ಶರೀರ ಹಾಗೂ ಎಲ್ಲ ಅವರ ಒಂದು ದೈನಂದಿನ ಜೀವನ ಚೆನ್ನಾಗಿಟ್ಕೊಳ್ಳಿಕ್ಕೆ ಇದು ಮಹತ್ವದ ಒಂದು ಉದಾಹರಣೆಯನ್ನು ಅವರು ಕೊಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಅವರ ಜೀವನದಲ್ಲಿ ಮಾರ್ಪಾಡುಗಳಾಗ್ತಾ ಇವೆ. ಇದನ್ನು ಮನಗಂಡಿದ್ದಾರೆ. ಸೊ ಮಂಗಳೂರಿನಲ್ಲಿ ಸಾಧಾರಣ ಒಂದು 21 ಕಡೆಗಳಲ್ಲಿ ಧ್ಯಾನೋತ್ಸವ ಆಗ್ತಾ ಇದೆ. ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಇವಾಗ ಸಬ್ ಜೈಲಿಂದ ಸ್ಟಾರ್ಟ್ ಮಾಡಿ ನಮ್ಮ ಮಂಗಳಾದೇವಿ ಟೆಂಪಲ್, ಅದೇ ರೀತಿ SSRM ಶಾಲೆ 60 ವರ್ಷ ಕಳೆದ ನಂತರ ನಾವು ಆ ಧ್ಯಾನಕ್ಕೆ ಕೂತ್ಕೊಳ್ಳುವ ಅಂತೇಳಿ. ಸೊ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅವರ ಜೀವನದಲ್ಲಿ. ಧ್ಯಾನದ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸ್ಕೊಳ್ಳುವಂಥದ್ದೇ ಈಗ ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರನೇ ಈ ಎಲ್ಲ ಪ್ರಯತ್ನ ಕೂಡ. ಸೊ ಗುರುಗಳು ಈ ಮಾಡುವಂಥ 21ನೇ ತಾರೀಕು ಧ್ಯಾನೋತ್ಸವ ಮಾಡುವಾಗ ಅದು ಎಲ್ಲವೂ ಒಂದು ರೆಕಾರ್ಡ್ ಆಗಿ ಬರುತ್ತೆ. ಅದು ವಿಶ್ವ ದಾಖಲೆಗೆ ಸಮಾನ ಆಗಿರುತ್ತದೆ, ಅದಕ್ಕಿಂತ ಮೇಲೆ ಹೋಗುತ್ತೆ. ಯಾಕಂದರೆ ಆ ಟೈಮಲ್ಲಿ ವಿಶ್ವದ 180ಕ್ಕೂ ಮಿಕ್ಕಿದ ರಾಷ್ಟ್ರಗಳಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾರೆ ಆನ್ಲೈನಲ್ಲಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಮಿತಾ ಸುಧೀರ್, ಸಹನಾ ಹೆಗ್ಡೆ, ಶ್ರಿಯಾ, ಬೀನಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.